ರಾಜ್ಯದಲ್ಲಿ ನಕ್ಸಲ್ ಹೋರಾಟಗಾರರ ಶರಣಾಗತಿ ಪರ್ವ ನಡೀತಾನೇ ಇದೆ. ವಿಕ್ರಮ್ ಗೌಡ ಹತ್ಯೆ ನಂತರ ಸಿಎಂ ನೇತೃತ್ವದಲ್ಲಿ ಮಾವೋ ಉಗ್ರರು ಶಸ್ತ್ರತ್ಯಾಗ ಮಾಡಿದ್ರು. ಕಾಡಿನಲ್ಲಿದ್ದು ನಾಡಿನ ಜನಕ್ಕಾಗಿ ಬಂದೂಕಿನ ಹೋರಾಟದ ಮೊರೆ ಹೋಗಿದ್ದ ಉಡುಪಿ ಮೂಲದ ಲಕ್ಷ್ಮಿ ಇಂದು ಕೋವಿ ಕೆಳಗಿಳಿಸಿ ಶರಣಾಗಿದ್ದಾರೆ. ಉಡುಪಿ ಎಸ್ಪಿ ಕಚೇರಿಯಲ್ಲಿ ನಕ್ಸಲ್ ಮಹಿಳೆ ಲಕ್ಷ್ಮಿ ಶರಣಾಗಿದ್ದಾರೆ. ಕುಂದಾಪುರ ತಾಲೂಕಿನ ಅಮಾಸೆಬೈಲು ಸಮೀಪದ ಮಚ್ಚಟ್ಟು ಗ್ರಾಮದ ತೊಂಬಟ್ಟು ಲಕ್ಷ್ಮಿ ಬಂದೂಕು ಕೆಳಗಿಳಿಸಿದ್ದಾರೆ. 2006 ಮಾರ್ಚ್ 6ರಿಂದ ಕಣ್ಮರೆಯಾಗಿದ್ದ ಲಕ್ಷ್ಮಿ ನಕ್ಸಲ್ ಚಳುವಳಿಯಲ್ಲಿ ಭಾಗಿಯಾಗಿ ವರಾಹಿ ಮತ್ತು ಕರಾವಳಿ ದಳದಲ್ಲಿ ಗುರುತಿಸಿಕೊಂಡಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿರುವ ಘಟನೆ ಬಳ್ಳಾರಿ ತಾಲೂಕಿನ ಹಲಕುಂದಿ ಬೈಪಾಸ್ ಬಳಿ ನಡೆದಿದೆ. ಬೆಂಗಳೂರಿನಿಂದ ಸಿರಗುಪ್ಪಕ್ಕೆ ತೆರಳುತ್ತಾ ಇದ್ದಂತ ಬಸ್ ಇದಾಗಿತ್ತು. ಈ ವೇಳೆ ಲಾರಿಯೊಂದು ಬಸ್ ಸೈಡ್ ಹೊಡೆಯುವ ಭರದಲ್ಲಿ ವೇಗವಾಗಿ ಬಂದಿದೆ. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡ್ತಾ ಇದ್ದು 3 ಗಾಯಗಳಾಗಿದ್ದು ಉಳಿದವರು ಸೇಫ್ ಆಗಿದ್ದಾರೆ. ಸ್ಥಳಕ್ಕೆ ಬಳ್ಳಾರಿ ಟ್ರಾಫಿಕ್ ಮತ್ತು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಲೋಕಾಯುಕ್ತ ಡಿವೈಎಸ್ಪಿ ಹೆಸರಲ್ಲಿ ವಂಚಿಸ್ತಾ ಇದ್ದ ನಕಲಿ ಅಧಿಕಾರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯಪುರದ ಚಿಕ್ಕೋಡಿ ತಾಲೂಕಿನ ಸದಲಗ ನಿವಾಸಿ ಮುರುಗೇಶ ಕುಂಬಾರ್ ಬಂಧಿತನಾಗಿದ್ದು, ಈತ ಹಲವು ಸರ್ಕಾರಿ ಅಧಿಕಾರಿಗಳಿಗೆ ವಂಚಿಸ್ತಾ ಇದ್ದ ಎನ್ನಲಾಗಿದೆ. ಕಂದಾಯ, ಸಬ್ ರಿಜಿಸ್ಟ್ರಾರ್, ಆರ್ಟಿಒ, ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಕಾಲ್ ಮಾಡಿ ನಾನು ಲೋಕಾಯುಕ್ತ ಡಿವೈಎಸ್ಪಿ ಅಂತ ನಂಬಿಸ್ತಾ ಇದ್ದ. ಅಲ್ಲದೆ ರೇಡ್ ಮಾಡೋದಾಗಿ ಹೇಳಿ ಹಣವನ್ನು ವಸೂಲಿ ಮಾಡ್ತಿದ್ದ ಎನ್ನಲಾಗಿದೆ. ಮುರುಗೇಶ್ ಕುಂಬಾರ್ ಬೆಂಗಳೂರು, ಮೈಸೂರು, ದಾವಣಗೆರೆ, ರಾಯಚೂರು, ಗದಗ, ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ ಸೇರಿ ಅನೇಕ ಕಡೆ ವಸೂಲಿಗೆ ಇಳಿದಿದ್ದ. ಸುಮಾರು 2004ರಿಂದಲೂ ಸರ್ಕಾರಿ ಅಧಿಕಾರಿಗಳಿಗೆ ಮೋಸ ಮಾಡ್ತಾ ಇದ್ದ ಎನ್ನಲಾಗಿದ್ದು, 20 ವರ್ಷ ಲೋಕಾಯುಕ್ತ ಅಧಿಕಾರಿ ವೇಷದಲ್ಲಿದ್ದವನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.